ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ರೆಸಿಪಿ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತೊಂದು ಫುಲ್ ಮೀಲ್ ರೆಡಿ ಮಾಡೋಣ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು ಮಶ್ರೂಮ್ ಕರಿ ಮಾಡ್ತೀನಿ, ಚಪಾತಿ ಹಾಗೆ ರೈಸ್, ಇನ್ನೇನು ಇಲ್ಲ. ಆದ್ರೆ ನಾನು ನಿಮ್ಗಿವತ್ತು ಮಶ್ರೂಮ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ತಡ ಮಾಡದೆ ಶುರು ಮಾಡೋಣ. ಇದಕ್ಕೆ ನಾನು ಒಂದು 10ರಷ್ಟು ಮಶ್ರೂಮ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿಯನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 3 ಟೊಮ್ಯಾಟೋನ ಸಣ್ಣಕ್ಕೆ ಹೆಚ್ಚಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕ್ರೀಮನ್ನ ಸಹಿತ ಬಳಸ್ತೀನಿ. ನಾನು ಒಂದು ಪ್ಯಾನ್ ಅನ್ನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಈ ಕಡೆ ರೆಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಶ್ರೂಮ್ಗೆ ಯೂಶುವಲಿ ಬಟರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಆಯಿಲ್ ಸ್ವಲ್ಪ ಕಡಿಮೆ, ಬಟರ್ ಜಾಸ್ತಿನ ಯೂಸ್ ಮಾಡ್ತೀನಿ. ಮಶ್ರೂಮ್ ಅನ್ನ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದು ಫ್ರೈ ಆಗಿದೆ, ಇದನ್ನ ಸಪರೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ಮತ್ತೆ ಇದೇ ಪ್ಯಾನಿಗೆ ಒಂದು 2ರಿಂದ 3 ಚಮಚ ಎಣ್ಣೆನ ಹಾಕೊಂಡಿದ್ದೀನಿ. ಇದು ಕಾದ್ಮೇಲೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಒಂದು ವಾರ 15 ದಿನಕ್ಕಾಗುವಷ್ಟು ಅದನ್ನ ನಾನು ಬಳಸ್ತೀನಿ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ಈಗ ಇದಕ್ಕೆ ಹಸಿರು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಈಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ, ಈಗ ಈರುಳ್ಳಿ ಎಲ್ಲ ಬೆಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ. ಈಗ ಇದಕ್ಕೆ ಟೊಮ್ಯಾಟೋನ ಹಾಕೊಳ್ತೀನಿ. ಈಗೆಲ್ಲ ಮಸಾಲೆ ಸಾಮಗ್ರಿಗಳನ್ನ ಹಾಕೊಂಡ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ, ಸ್ವಲ್ಪ ಖಾರದ ಪುಡಿ. ಹಸಿರು ಮೆಣಸಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಸಾಕು. ಅದು ಹಸಿರು ಮೆಣಸಿನಕಾಯಿ ಖಾರ ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಖಾರದ ಪುಡಿಯನ್ನ ಬಳಸ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ನಾನು ಎವರೆಸ್ಟ್ ಕಿಚನ್ ಕಿಂಗ್ ಅನ್ನ ಈ ರೀತಿ ಮಸಾಲೆ ಏನಾದ್ರೂ ಅಡ್ಗೆ ಮಾಡಿದಾಗ ಬಳಸ್ತೀನಿ ನಾನು. ಅದನ್ನ ಒಂದ್ ಸ್ವಲ್ಪ ಹಾಕ್ತೀನಿ, ಒಂದು ಅರ್ಧ ಚಮಚದಷ್ಟು ಕಿಚನ್ ಕಿಂಗ್. ಸ್ವಲ್ಪ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ. ಇಷ್ಟನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಟೊಮ್ಯಾಟೊ ಸಣ್ಣಗೆ ಹೆಚ್ಚಿರೋದ್ರಿಂದ ಬೇಗ ಬಾಡತ್ತೆ, ಎಣ್ಣೆಯಲ್ಲಿ ಫ್ರೈ ಆಗ್ಬಿಡತ್ತೆ. ನಾನು ಇಲ್ಲಿ ಏನನ್ನು ರುಬ್ಬದೆ ಈ ಅಡುಗೆಯನ್ನ ಮಾಡ್ತಾ ಇದ್ದೀನಿ. ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಮಶ್ರೂಮ್ ಅನ್ನ ಹಾಕೊಳ್ತೀನಿ. ಫ್ರೈ ಮಾಡಿ ಇಟ್ಕೊಂಡಿದ್ದಂತ ಮಶ್ರೂಮ್ ಅನ್ನ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಬೇಕಂದ್ರೆ ಒಂದ್ ಸ್ವಲ್ಪ ನೀರನ್ನ ಹಾಕೊಳ್ಬಹುದು. ನಾನು ಇಲ್ಲಿ ಒಂದು 1/4 ಕಪ್ಪಿನಷ್ಟು ನೀರನ್ನ ಹಾಕೊಳ್ತೀನಿ. ಈಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ 3-4 ಚಮಚದಷ್ಟು ಕ್ರೀಮ್ ಅನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಮಶ್ರೂಮ್ ಮಸಾಲ ರೆಡಿ ಆಯ್ತು. ಸಿಂಪಲ್ ಆಗಿ, ಟೇಸ್ಟಿಯಾಗಿ, ಕ್ವಿಕ್ ಆಗಿ ಇವತ್ತಿಂದ ರೆಸಿಪಿನ ಮಾಡಿದ್ದೀನಿ. ಈಗ ಚಪಾತಿ, ಅನ್ನ ಅಂತೂ ರೆಡಿ ಆಗಿದೆ. ಚಪಾತಿ ಒಂದು ಬೇಯಿಸ್ಕೊಂಡ್ರೆ ಆಯ್ತು. ನನ್ನ ಮೀಲ್ ರೆಡಿ ಆಯ್ತು. ಚಪಾತಿ ಮಾಡ್ಬಿಡೋಣ ಬನ್ನಿ.
ಯಮ್ಮಿ ಆಗಿರೋ ಲಂಚ್ ರೆಡಿ ಆಗಿದೆ. ಚಪಾತಿ, ರೈಸ್ ಹಾಗೆ ಮಶ್ರೂಮ್ ಮಸಾಲ. ನನ್ಗಂತೂ ತುಂಬಾ ಹೊಟ್ಟೆ ಹಸಿತಾ ಇದೆ. ನಾನು ಊಟನ ಎಂಜಾಯ್ ಮಾಡ್ತೀನಿ. ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.